ನಮಸ್ತೆ. ನಿನ್ನೆ ಸಂಜೆ ಫೈನಲ್ ರೌಂಡ್ 2 ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಿದೆ. ಐ ಥಿಂಕ್ ತುಂಬಾ ಜನಕ್ಕೆ ಅವ್ರು ಇಷ್ಟಪಟ್ಟಿರೋ ಕಾಲೇಜ್ ಸಿಕ್ಕಿದೆ. ಸೊ ಈಗ ನಿಮ್ಗೆ ಏನಾದ್ರೂ ಇಷ್ಟಪಟ್ಟಿರೋ ಕಾಲೇಜ್ ಸಿಕ್ಕಿದೆ ಅಂದ್ರೆ ಖಂಡಿತ ನೀವು ಚಾಯ್ಸ್ 1 ನ ಸೆಲೆಕ್ಟ್ ಮಾಡ್ಕೊಂಡು ಕಾಲೇಜ್ ಫೀಸ್ ಪೇ ಮಾಡ್ಕೊಂಡು ಆರಾಮಾಗಿ ಅಡ್ಮಿಷನ್ ಆಗಿ ನೆಕ್ಸ್ಟ್ ಸೋಮವಾರದಿಂದ ಇಂಜಿನಿಯರಿಂಗ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಆರಾಮಾಗಿ ನೀವು ಕ್ಲಾಸಸ್ಗೆ ಜಾಯ್ನ್ ಆಗ್ಬೋದು. ಸೊ ನಿಮ್ಗೆ ಏನಾದ್ರೂ ಸಿಕ್ಕಿರೋ ಕಾಲೇಜ್ ಇಷ್ಟ ಇಲ್ಲ, ಮತ್ತೆ ನನಗೆ ಅಪ್ಗ್ರೇಡೇಷನ್ ಆಗಕ್ಕೆ ಅವಕಾಶ ಬೇಕು ಅಂದ್ರೆ ಸೊ ಒಂದು ಇರೋ ಕಾಲೇಜ್ ಇಟ್ಕೊಂಡು ಇನ್ನೂ ಅಪ್ಗ್ರೇಡ್ ಕಾಲೇಜ್ಗೆ ಹೋಗ್ತೀನಿ ಅನ್ನೋರು ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಳ್ಳಿ. ರೌಂಡ್ 3ಗೆ ನಿಮ್ಗೆ ಅವಕಾಶ ಇರುತ್ತೆ. ಯಾರೇ ಅಡ್ಮಿಷನ್ ಆದ್ರೂ ಎಲ್ಲಾರ್ಗು ರೌಂಡ್ 3ಗೆ ಅವಕಾಶ ಇರುತ್ತೆ. ಸೊ ಇನ್ನು ಕೆಲವರಿಗೆ ಸಿಕ್ಕಿರೋ ಕಾಲೇಜ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಸೊ ನನಗೆ ಇನ್ನೂ ಬೆಟರ್ ಕಾಲೇಜ್ ಬೇಕಾಗಿತ್ತು, ಸೊ ನನಗೆ ಇಂಜಿನಿಯರಿಂಗ್ ಮಾಡಿದ್ರು ಈ ಕಾಲೇಜಲ್ಲಿ ನಾನು ಮಾಡೋದಿಲ್ಲ ಅಂತ ಅನ್ಕೊಂಡಿರೋರಿಗೆ ಸೊ ನಿಮ್ಗೆ ಇನ್ನೂ ಒಂದು ಆಪ್ಷನ್ ಇದೆ. ಚಾಯ್ಸ್ 4 ನ ಸೆಲೆಕ್ಟ್ ಮಾಡ್ಕೊಂಡು ಸಿಸ್ಟಮ್ ಇಂದ ಎಕ್ಸಿಟ್ ಆಗಿ ಮತ್ತೆ 5,000 ರೂಪಾಯಿ ಫೈನ್ ಕಟ್ಟಬೇಕಾಗುತ್ತೆ. 5,000 ಫೈನ್ ಕಟ್ಟಿ ಮತ್ತೆ 750 ರಿಜಿಸ್ಟ್ರೇಷನ್ ಫೀಸ್ ಕಟ್ಟಿ ರೌಂಡ್ 3ಗೆ ಬಂದು ಮತ್ತೆ ಆಪ್ಷನ್ ಎಂಟ್ರಿ ಮಾಡಿ ನಿಮ್ಗೆ ಇಷ್ಟ ಆಗಿರೋ ಕಾಲೇಜಸ್ನ ರೌಂಡ್ 3 ಮತ್ತೆ ನಿಮ್ ಲಕ್ನ ಟ್ರೈ ಮಾಡ್ಕೊಬಹುದು. ಸೊ ತುಂಬಾ ಜನ ಏನ್ ಅನ್ಕೊಂಡಿದೀರಿ ಅಂದ್ರೆ ರೌಂಡ್ 3 ಮತ್ತೆ ಆಪ್ಷನ್ ಎಂಟ್ರಿಗೆ ಮತ್ತೆ ಎಲ್ಲಾ ಕಾಲೇಜಸ್ ಆಡ್ ಮಾಡ್ಬೋದು ಅಂದ್ರೆ ಸೊ ಬೇರೆ ಕೋರ್ಸಸ್ ಬಗ್ಗೆ ಆಗದೆ ಇದ್ರು ಖಂಡಿತ ಇಂಜಿನಿಯರಿಂಗ್ ಅಲ್ಲಿ ಅವಕಾಶ ಇದ್ದೇ ಇರುತ್ತೆ. ಮೇಜರ್ ಟಾಪ್ ಕಾಲೇಜಸ್ ಬಿಟ್ರೆ ಎಲ್ಲಾ ಕಾಲೇಜಸ್ ಅಲ್ಲೂ ನಿಮ್ಗೆ ಸೀಟ್ಸ್ ವೇಕೆಂಟ್ ಆಗಿರುತ್ತೆ. ಇಂಜಿನಿಯರಿಂಗ್ ತುಂಬಾ ಸೀಟ್ಸ್ ಖಾಲಿ ಇರುತ್ತೆ. ಆದ್ರಿಂದ ರೌಂಡ್ 3 ನೀವು ಅವಕಾಶನ ಬೇಕಾದ್ರೆ ನಿಮ್ನ ಲಕ್ ನ ಟ್ರೈ ಮಾಡ್ಬೋದು. ಸೊ ನಿಮ್ಗೆ ಏನಾದ್ರೂ ಸ್ವಲ್ಪ ಅವೇರ್ನೆಸ್ ಕಡಿಮೆ ಇದ್ದು ಯಾವ ಕಾಲೇಜ್ನ ನಾವು ಚೂಸ್ ಮಾಡ್ಕೊಬೇಕು ಅಂದ್ರೆ ಖಂಡಿತ ನನ್ನ ಗೈಡೆನ್ಸ್ ತಗೊಳ್ಳಿ, ನಿಮ್ಗೆ ಖಂಡಿತ ಹೆಲ್ಪ್ ಮಾಡ್ತೀನಿ. ಸುಮ್ಮನೆ ನೀವು ಇಷ್ಟ ಇಲ್ದಿರೋ ಕಾಲೇಜ್ಗೆ ಹೋಗಿ ಇಂಜಿನಿಯರಿಂಗ್ ಮಾಡಿ ಮತ್ತೆ 4 ವರ್ಷ ನನಗೆ ಚೆನ್ನಾಗಿರೋ ಕಾಲೇಜ್ ಸಿಗ್ಲಿಲ್ಲ ಅಂತ ಕೊರ್ಗೋ ಬದಲು ಇನ್ನೊಂದು ಟ್ರೈ ಮಾಡಿ. ನಿಮ್ಮ ಹಣೆ ಬರದಲ್ಲಿ ಅಥವಾ ನಿಮ್ಮ ಲಕ್ಕಲ್ಲಿ ಏನಾದರೂ ಅವಕಾಶ ಇದ್ರೆ ಖಂಡಿತ ಆ ಕಾಲೇಜು ಸಿಗುತ್ತೆ ಆನ್ ಬೇಸಿಸ್ ಆಫ್ ಯುವರ್ ರ್ಯಾಂಕ್. ಸೊ ಕಟ್ ಆಫ್ ನೋಡಿಕೊಂಡು ಏನೆಲ್ಲಿ ಸ್ಟಡಿ ಮಾಡಿದ್ರು ಐ ಥಿಂಕ್ ನಿಮ್ಗೆ ಆಲ್ರೆಡಿ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಅಲ್ಲಿ ಅನುಭವ ಆಗಿರುತ್ತೆ. ಸೊ ಯಾರ್ದಾದ್ರೂ ಫೈನಲ್ ಆಗಿ ಏನ್ ಅನ್ಸುತ್ತೆ, ಈಗ ತುಂಬಾ ಜನ ನನ್ಗೆ ನಿನ್ನೆ ರಾತ್ರಿಯಿಂದ ತುಂಬಾ ಜನ ಮೆಸೇಜ್ ಆಗ್ತಿದಿರಿ, ಸರ್ ನನಗೆ ರೌಂಡ್ 3ಗೆ ಅಸಿಸ್ಟ್ ಮಾಡಿ ಅಂತ. ಸೊ ಖಂಡಿತ ಹೆಲ್ಪ್ ಮಾಡ್ತೀನಿ. ಸೊ ನಿಮಗೆ ಏನಾದ್ರೂ ಅವಶ್ಯಕತೆ ಇದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಇದೊಂದು ಅವೇರ್ನೆಸ್ ವಿಡಿಯೋ ಅಂತಾನೆ ತಿಳ್ಕೊಳ್ಳಿ. ಜೊತೆಗೆ ಸೊ ಎಲ್ಲಾರ್ಗೂ ಉಚಿತವಾಗಂತೂ ಹೇಳೋದಕ್ಕಾಗೋದಿಲ್ಲ, ನಾನು ಅಮೌಂಟ್ ನ ಚಾರ್ಜ್ ಮಾಡ್ತೀನಿ. ಸೊ ಇದು ಪೇಯ್ಡ್ ಕೌನ್ಸಿಲಿಂಗ್ ಅಂತಾನೆ ತಿಳ್ಕೊಳ್ಳಿ. ಸೊ ನಿಮ್ಗೆ ಏನಾದ್ರೂ ಇಷ್ಟ ಇದ್ರೆ ಮಾತ್ರ ನನಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಪೇಯ್ಡ್ ಕೌನ್ಸಿಲಿಂಗ್ ತರನೇ ನಾನು ನಿಮಗೆ ಡೀಸೆಂಟ್ ಆಗಿ ಅಪ್ಗ್ರೇಡೇಷನ್ ಇನ್ ಕೇಸ್ ನೀವು ಚಾಯ್ಸ್ 1 ತಗೊಂಡು ಅಡ್ಮಿಷನ್ ಆದ್ರೂ ನಿಮ್ಗೆ ಏನಾದ್ರೂ ಅವಕಾಶ ಇದೆಯಾ ಬೇರೆ ಕಾಲೇಜಲ್ಲಿ ಸೀಟ್ ಸಿಗೋದಕ್ಕೆ ಅಂತೇಳಿ ನಿಮ್ಮ ರ್ಯಾಂಕಿಂಗು ಎಲ್ಲ ಚೆಕ್ ಮಾಡಿ, ಕ್ಯಾಟಗರಿ ಎಲ್ಲ ಚೆಕ್ ಮಾಡಿ ಯಾವ್ದಾದ್ರೂ ಒಂದು 4ರಿಂದ ಒಂದು 10 ಕಾಲೇಜ್ನ ಲಿಸ್ಟ್ ಮಾಡಿ ಆ ಥರ ಪ್ಲಾನ್ ಮಾಡ್ಬೋದು. ಅದಕ್ಕೆಲ್ಲ ಸ್ವಲ್ಪ ಸಮಯ ಬೇಕು. ಜಸ್ಟ್ ಸ್ಟಾಟಿಸ್ಟಿಕಲ್ ಆಗಿ ಅಂದ್ರೆ ಜಸ್ಟ್ ನಂಬರ್ ನೋಡಿ ಕಟ್ ಆಫ್ ನೋಡಿದ್ರೇನೆ ನಿಮ್ಗೆ ಎಲ್ಲಾ ಮಾಹಿತಿ ಗೊತ್ತಾಗೋದಿಲ್ಲ. ಅದಕ್ಕೆ ಕಾಲೇಜ್ ಹತ್ರ ಕಾಲೇಜಲ್ಲಿ ಏನು ವೇಕೆಂಟ್ ಇದೆ, ಪಾಸಿಬಿಲಿಟಿ ಏನಿದೆ, ಲಾಸ್ಟ್ ರೌಂಡ್ಸ್ ಅಲ್ಲಿ ಏನಾಗಿದೆ ಅದನ್ನೆಲ್ಲ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಆ ಟೈಮ್ ನಾವು ಇನ್ವೆಸ್ಟ್ ಮಾಡೋದಕ್ಕೆ ಸ್ವಲ್ಪ ಚಾರ್ಜ್ ಮಾಡಲೇಬೇಕು. ಎಲ್ಲರೂ ತುಂಬಾ ಜನ ಕಾಲ್ ಮಾಡ್ತಿದ್ರಿ ಸರ್ ಕೇಳಿ ಅಂತ. ನಾನು ತುಂಬಾ ಜನಕ್ಕೆ ಇಲ್ಲಿ ತನಕ ಉಚಿತವಾಗಿ ತುಂಬಾ ಸಜೆಷನ್ಸ್ ಕೊಟ್ಟಿದ್ದೀನಿ. ಈ ಸರಿ ಪೇಯ್ಡ್ ಕೌನ್ಸಿಲಿಂಗ್ ತರನೇ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ನಿಮ್ಗೆ ಇಷ್ಟ ಇದ್ರೆ ಪೇಯ್ಡ್ ಕೌನ್ಸಿಲಿಂಗ್ ತಗೊಳ್ಳಿ. ಜಸ್ಟ್ ಇಲ್ಲ ಅಂದ್ರೆ ನೀವೇನಾದ್ರೂ ನೆಕ್ಸ್ಟ್ ರೌಂಡ್ಗೆ ಹೋಗೋಕೆ ಇಷ್ಟ ಇಲ್ಲ ಅಂದ್ರೆ ಚಾಯ್ಸ್ 1 ತಗೊಂಡು ಆರಾಮಾಗಿ ಅಡ್ಮಿಷನ್ ಆಗಿ ಇಂಜಿನಿಯರಿಂಗ್ ನ ನೀಟಾಗಿ ಕಲೀರಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲ ಸರ್ ನನ್ಗೆ ಇನ್ನೂ ಬೆಟರ್ ಕಾಲೇಜ್ ಬೇಕು, ಒಳ್ಳೆ ಕಾಲೇಜ್ ಆಸೆ ಇದೆ, ನನ್ನ ರ್ಯಾಂಕಿಂಗ್ ಇನ್ನೂ ಸಿಗೋಂತ ಸಾಧ್ಯತೆ ಇದೆ ಅಂದ್ರೆ ಖಂಡಿತ ನನ್ನ ಕೌನ್ಸಿಲಿಂಗ್ನೇ ತಗೊಳ್ಳಿ, ತೊಂದರೆ ಇಲ್ಲ. ನಾನು ಖಂಡಿತ ಈ ಸರಿ ಮಾತ್ರ ಪ್ರಾಪರ್ ಆಗಿ ನೀಟಾಗಿ ಅಸಿಸ್ಟ್ ಮಾಡ್ತೀನಿ. ತುಂಬಾ ಕಾಲೇಜಸ್ ಅಲ್ಲ, ಈಗ ನೀವೇನಾದ್ರೂ ಚಾಯ್ಸ್ 1 ತಗೊಂಡು ನನಗೆ ಅಪ್ಗ್ರೇಡೇಷನ್ ಬೇಕು ಅಂದ್ರೆ ನಾನು ಲಿಸ್ಟ್ ಔಟ್ ಮಾಡ್ತೀನಿ. ಸೊ ಯಾರ್ಯಾರಿಗೆ ಸೀಟ್ ಸಿಕ್ಕಿದೆ ಖಂಡಿತ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಏನಾದ್ರೂ ಸ್ಯಾಟಿಸ್ಫೈ ಆಗಿದ್ರೆ ಅಡ್ಮಿಷನ್ ಆಗಿ. ಯಾರಿಗಾದ್ರೂ ಸೀಟ್ ಸಿಕ್ಕಿಲ್ಲ ಅಂದ್ರೆ ಸೊ ಅವರು ಆಟೋಮೆಟಿಕಲಿ ನೀವು ಥರ್ಡ್ ರೌಂಡ್ಗೆ ಹೋಗ್ತೀರಿ. ಸೊ ನೀವು ಯಾವುದೇ ರೀತಿ ಫೀಸ್ ಪೇ ಮಾಡೋಂಗಿಲ್ಲ. ಸೊ ಯಾರಿಗೆ ರೌಂಡ್ 2 ಅಲ್ಲಿ ಸಿಕ್ಕಿರೋ ಕಾಲೇಜ್ ಇಷ್ಟ ಇಲ್ಲ ಅವರು ಏನಾದ್ರೂ ಚಾಯ್ಸ್ 4 ನ ಸೆಲೆಕ್ಟ್ ಮಾಡ್ಕೊಂಡ್ರೆ 5,000 ಪೆನಾಲ್ಟಿ ಕೊಟ್ಟು ಮತ್ತೆ 750 ಕಟ್ಟಿ ಮತ್ತೆ ರೌಂಡ್ 3ಗೆ ಬರಬೇಕಾಗುತ್ತೆ. ಅದೇ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡು ರೌಂಡ್ 3ಗೆ ಯಾವುದೇ ಫೈನ್ ಕಟ್ಟದೆ ನೀವು ಎಂಟ್ರಿ ಆಗ್ಬೋದು, ಅದಕ್ಕೇನು ಇಶ್ಯೂ ಇರೋದಿಲ್ಲ. ಸೊ ನೀವು ಅಡ್ಮಿಷನ್ ಆದ್ಮೇಲೆನೂ ರೌಂಡ್ 3ಗೆ ಅಟೆಂಡ್ ಆಗ್ಬೋದು. ಸೊ ಅದರಿಂದ ನೀವೇನಾದ್ರೂ ಪೆನಾಲ್ಟಿ ಕಟ್ತೀವಿ ಚಾಯ್ಸ್ 4 ತಗೊಂತೀವಿ ಅಂದ್ರೆ ನಿಮ್ಗೆ ಸಿಕ್ಕಿರೋ ಕಾಲೇಜ್ ಹೊರಟೋಗುತ್ತೆ. ಸೊ ಬೇರೆ ಕಾಲೇಜು ನೆಕ್ಸ್ಟ್ ಸಿಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಆದ್ರಿಂದ ಕೇರ್ಫುಲ್ ಆಗಿ ಒಂದು ಪ್ರಾಪರ್ ಗೈಡೆನ್ಸ್ ತಗೊಂಡು ನೀವು ನೆಕ್ಸ್ಟ್ ರೌಂಡ್ಗೆ ಹೋಗ್ಬೇಕಾಗುತ್ತೆ.
ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈಗ SC/ST ಅವ್ರಿಗೆ ಕೆಲವರಿಗೆಲ್ಲ ಫೀಸ್ ಕಾಣ್ತಾ ಇದೆ. ಮೇ ಬಿ ಅದು ಟೆಕ್ನಿಕಲ್ ಇಶ್ಯೂ ಆಗಿರ್ಬೋದು. ಆದ್ರಿಂದ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನೀಟಾಗಿ ಒಂದು ಇವತ್ತು ಒಳಗಡೆ ಮೇ ಬಿ ಪ್ರಾಬ್ಲಮ್ ರಿಸಾಲ್ವ್ ಆಗುತ್ತೆ. ಸೊ ನಿಮ್ಗೆ ಏನಾದ್ರು ₹10 ಫೀಸ್ ತೋರಿಸ್ತಿಲ್ಲ, ಲಕ್ಷಾಂತರ ರೂಪಾಯಿ ತೋರಿಸ್ತಾ ಇದೆ ಅಂದ್ರೆ ಟೆನ್ಷನ್ ತಗೊಂಬೇಡಿ. ಮೇ ಬಿ ಏನೋ ಗ್ಲಿಚ್ ಇಂದ ಹಂಗಾಗಿರುತ್ತೆ. ಅದು ಸಾಲ್ವ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಸೊ ನೆಕ್ಸ್ಟ್ ಇನ್ಯಾರಿಗೆ ಅಂದ್ರೆ ಬೇರೆ ಕೋರ್ಸಸ್ಸು, ಈಗ BSc ನರ್ಸಿಂಗು ಅವರೆಲ್ಲ ಏನಾಗಿದೆ ಅಂದ್ರೆ ತುಂಬಾ ಜನ ಅವ್ರ ಕಟ್ ಆಫ್ ಮೀರಿ ಕಾಲೇಜಸ್ನ ಹಾಕಿರ್ತೀರಿ, ಅವ್ರಿಗೆ ಯಾರಿಗೂ ಸೀಟ್ ಸಿಕ್ಕಿರೋದಿಲ್ಲ. ಸೊ ರೌಂಡ್ 3 ಇನ್ನೊಂದು ಅವಕಾಶ ಇರುತ್ತೆ, ಇನ್ನೂ ಸ್ವಲ್ಪ ಕಾಲೇಜಸ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಖಂಡಿತ ನಿಮಗೆ ಸೀಟ್ ಸಿಗೋ ಸಾಧ್ಯತೆ ಕಟ್ ಆಫ್ ಮುಖಾಂತರ ನೋಡಿಕೊಂಡು ನೀವು ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನು ನರ್ಸಿಂಗ್ ಬಗ್ಗೆ ಎಲ್ಲ ಅಷ್ಟೊಂದು ಐಡಿಯಾ ಇಲ್ಲ, ಅದರಿಂದ ಅದ್ರ ಬಗ್ಗೆ ನಾನೇನು ಮಾಹಿತಿ ಕೊಡ್ತಿಲ್ಲ. ಓನ್ಲಿ ಇಂಜಿನಿಯರಿಂಗ್ ರಿಲೇಟೆಡ್ ಏನಾದರೂ ಇನ್ಫಾರ್ಮೇಷನ್ನು ಸಹಾಯ ಬೇಕಾದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ಖಂಡಿತ ನಾನು ಅಸಿಸ್ಟೆನ್ಸ್ ಮಾಡ್ತೀನಿ. ಸೊ ಈಗ ನೀವೇನು ಮಾಡಬೇಕು ಅಂದರೆ, ಇನ್ನು 3 ದಿನ ಟೈಮ್ ಇದೆ. ಇವತ್ತರಿಂದ 3 ದಿನದೊಳಗಡೆ ಚಾಯ್ಸ್ 1 ಅಥವಾ ಚಾಯ್ಸ್ 4 ಅಂತ ಡಿಸೈಡ್ ಮಾಡ್ಕೊಳ್ಳಿ. ಚಾಯ್ಸ್ 1 ತೊಗೊಂಡಿದ್ರೆ ನೀವು ಹೋಗಿ ಬ್ಯಾಂಕಲ್ಲಿ ಚೆನ್ನಾಗಿ ಪೇ ಮಾಡಿ ಕಾಲೇಜ್ಗೆ ಹೋಗಿ ಶುಕ್ರವಾರದೊಳಗಡೆ ಅಡ್ಮಿಷನ್ ಆಗಬೇಕು. ಏನಾದರೂ ಇಂಜಿನಿಯರಿಂಗಲ್ಲಿ ಶುಕ್ರವಾರದೊಳಗಡೆ ಅಡ್ಮಿಷನ್ ಆದರೆ ನೀವು ಸೋಮವಾರದಿಂದ ನೆಕ್ಸ್ಟ್ ವೀಕಿಂದ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಅವರು ಏನು ಮಾಡ್ತಿದ್ದಾರೆ, ರೌಂಡ್ 3 ಅಷ್ಟೇ ಬೇಗ ಸ್ಟಾರ್ಟ್ ಮಾಡ್ತಾರೆ. ಮೇ ಬಿ ನೆಕ್ಸ್ಟ್ ವೀಕ್ ಎಂಡಲ್ಲಿ ನಿಮಗೆ ರೌಂಡ್ 3 ಕಂಪ್ಲೀಟ್ ಆಗುತ್ತೆ. ಸೊ ಅಷ್ಟರಲ್ಲಿ ಯಾಕಂದರೆ ತುಂಬ ಜನ ಅಡ್ಮಿಷನ್ ಆಗೋಗ್ತಾರೆ, ಒಂದು 70 to 80% ಆಫ್ ಸ್ಟೂಡೆಂಟ್ಸು ಈಗ ರೌಂಡ್ 2 ಅಲ್ಲಿ ಅಡ್ಮಿಷನ್ ಆಗಿಬಿಡ್ತಾರೆ. ಇನ್ನೇನು 20% ಸ್ಟೂಡೆಂಟ್ಸ್ ಇರ್ತಾರೋ ಅವ್ರಿಗೋಸ್ಕರ ರೌಂಡ್ 3 ಮಾಡ್ತಾರೆ. ಅವರು ಅಷ್ಟೇ ನಿಮಗೆ ಸೆಕೆಂಡ್ ವೀಕ್ ಆಫ್ ಆಗಸ್ಟಲ್ಲೇ ನಿಮಗೆ ರೌಂಡ್ 3 ಕಂಪ್ಲೀಟ್ ಆಗೋಗಿ ಅಡ್ಮಿಷನ್ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ. ಏನಕ್ಕೆ ಅಂದರೆ ಆಲ್ರೆಡಿ ಇಂಜಿನಿಯರಿಂಗ್ಗೆ September 14 ಒಳಗಡೆ ಅಡ್ಮಿಷನ್ ಪ್ರೊಸೆಸ್ ಕಂಪ್ಲೀಟ್ ಮಾಡಬೇಕು. ಇಲ್ಲ ಅಂದರೆ ನೀವು ಯಾವುದೇ ಇಂಜಿನಿಯರಿಂಗ್ ಕಾಲೇಜಸ್ಗೆ ಈ ಇಯರಲ್ಲಿ ಅಡ್ಮಿಷನ್ ಆಗೋದಕ್ಕಾಗೋದಿಲ್ಲ. ಅದರಿಂದ ಸೊ ನಿಮಗೆ ಆದಷ್ಟು ಎಷ್ಟು ಸಾಧ್ಯನೋ ನೆಕ್ಸ್ಟ್ ವೀಕ್ ಎಂಡಷ್ಟರಲ್ಲಿ ಮೇ ಬಿ ನಿಮಗೆ ರೌಂಡ್ 3 ಕಂಪ್ಲೀಟ್ ಆಗಿರುತ್ತೆ. ಸೊ ಅದಕ್ಕೆ ನೀವು ಟೆನ್ಷನ್ ತೊಗೊಂಡು ರೌಂಡ್ 3 ಹೋಗಬೇಕೋ ಇಲ್ಲ ಕ್ಲಾಸಸ್ ಮುಗ್ದೋಗ್ಬಿಡುತ್ತೋ ಅಂತ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. 1 or 2 ವೀಕ್ಸ್ ಕ್ಲಾಸಸ್ ಮಿಸ್ ಆಗ್ಬೋದು ಅಷ್ಟೇ. ಮೇ ಬಿ ಅದನ್ನು ಮೇಕಪ್ ಮಾಡ್ತಾರೆ ಇಂಜಿನಿಯರಿಂಗ್ ಕಾಲೇಜಸಲ್ಲಿ. ಸೊ ಏನು ಲಾಸ್ ಆಗಿದೆ ಅದನ್ನು ರಿಕವರಿ ಮಾಡ್ಕೊಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಐ ಥಿಂಕ್ ಎಲ್ಲ ಇನ್ಫಾರ್ಮೇಷನ್ನು ನಾನು ಯಾರು ತುಂಬ ಜನ ಏನೇನು ಡೌಟ್ಸ್ ಕೇಳಿದರೆ ಅದನ್ನೆಲ್ಲ ಕ್ಲಾರಿಫೈ ಮಾಡಿದ್ದೀನಿ. ಸೊ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆದಷ್ಟು ಡೀಟೇಲ್ಸ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸೋದಕ್ಕೆ ಟ್ರೈ ಮಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಏನಾದರೂ ನನ್ನ ಅಸಿಸ್ಟೆನ್ಸ್ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ, ನನ್ನ ನಂಬರ್ ಮೆನ್ಷನ್ ಮಾಡಿದ್ದೀನಿ. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಾಂಟ್ಯಾಕ್ಟ್ ಮಾಡಿ. ಈ ಸಾರಿ ಮಾತ್ರ ಪೇಯ್ಡ್ ಕೌನ್ಸಿಲಿಂಗ್ ಇರುತ್ತೆ, ಆದಷ್ಟು ಪೇ ಮಾಡಿದ್ರೆ ಮಾತ್ರ ಸಜೆಷನ್ಸ್ ಕೊಡ್ತೀನಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು.